ಬಿಜೆಪಿ ನಾಯಕರು ನಿನ್ನೆ ಧರ್ಮಸ್ಥಳದಲ್ಲಿ ಮಾಡಿದಂತಹ ಧರ್ಮಸ್ಥಳ ಚಲೋ ಬೃಹತ್ ಸಮಾವೇಶಕ್ಕೆ ಇದೀಗ ಖರ್ಗೆ ಅವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಕನ್ನಡಿಗರ ಪರ ದೆಹಲಿ ಚಲೋವನ್ನು ಮಾಡಿ ಇವರು ನ್ಯಾಯ ಕೇಳಲಿ ಅಂತ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರ ಯಾತ್ರೆಗೆ ಕೌಂಟರ್ ಕೊಟ್ಟಿರುವಂಥದ್ದು. ಕನ್ನಡಿಗರ ಪರ ದೆಹಲಿ ಚಲೋ ಮಾಡಿ, ಧರ್ಮಸ್ಥಳ ಚಲೋ ಮಾಡೋದಲ್ಲ, ದೆಹಲಿ ಚಲೋ ಮಾಡಲಿ ಅಂತ ವ್ಯಂಗ್ಯ ಆಡಿದ್ದಾರೆ. ಬೆಂಗಳೂರಿನಲ್ಲಿ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯಕ್ಕೆ ಸಿಗಬೇಕಾದ ಅನುದಾನದ ಬಗ್ಗೆ ಹೋಗಿ ಕೇಳಲಿ, ಬಿಜೆಪಿಯವರದ್ದು ಎಲ್ಲ ನಾಟಕ ಅಂತ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಆರ್ಎಸ್ಎಸ್ ಮೂಲದ ವ್ಯಕ್ತಿ. ಗಿರೀಶ್ ಮಟ್ಟಣ್ಣನವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದವರು. ಸೌಜನ್ಯ ಕೇಸ್ ದಾಖಲೆ ನಮ್ಮ ಬಳಿ ಇದೆ ಅಂತ ಹೇಳಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಬಳಿ ದಾಖಲೆಗಳಿದ್ದರೆ ಕೊಡಲಿ, ಕಾರ್ಕಳದ ಶಾಸಕರಿಗೆ ಎಲ್ಲ ಗೊತ್ತಿದೆ ಅಂತ ಕಟೀಲ್ ಹೇಳಿದ್ದಾರೆ. ಅಂದರೆ ಸುನಿಲ್ ಕುಮಾರ್ ಅವರಿಗೆ ಗೊತ್ತು ಅಂತ. ಈ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರುವಂಥದ್ದು, ಈ ಬಿಜೆಪಿಯವರ ರಾಜಕೀಯ ಯಾತ್ರೆ ಧರ್ಮಸ್ಥಳಕ್ಕೆ ಬಿಟ್ಟು ದೆಹಲಿಗೆ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು, ರಾಜ್ಯಕ್ಕೆ ಸಿಗಬೇಕಾದಂಥ ಅನುದಾನವನ್ನು ಕೇಳಲಿ ಅಂತ. ಕೊಡ್ಲಿ, ಕೊಟ್ಟಾದ್ಮೇಲೆ ಏನಾದರೂ ದಾಖಲೆಗಳನ್ನ ನಾವು ನೋಡ್ಕೊಂಡು ವಾಟ್ ಎವರ್ ಇಟ್ ಈಸ್, ಅದು ಸ್ಟೇಜ್ಡ ಅನ್ಸ್ಟೇಜ್ಡ ಏನಿದೆ ಗೊತ್ತಾಗ್ಬೇಕಲ್ಲ ನನಗೆ. ಅದು ಕೊಟ್ಟರೆ ತನಿಖೆ ಮಾಡ್ತೀವಿ, ಅದು ನಮ್ಮ ಜವಾಬ್ದಾರಿ ಅಲ್ಲ. ನೋಡಿ, ನಮ್ಮ ಸರ್ಕಾರ ಯಾವುದರಿಂದಾನು ಓಡೋಗೋದಂಥದ್ದು ಇಲ್ಲ. ಏನಿದೆ ನಮ್ಮ ದಾಖಲೆ ಕೊಡಿ, ವಿ ವಿಲ್ ಎನ್ಶೋರ್ ದಟ್ ದೇರ್ ಇಸ್ ಅ ಟ್ರಾನ್ಸ್ಪರೆಂಟ್ ಇನ್ವೆಸ್ಟಿಗೇಷನ್. ಹಿಂದೂ ಮಾಡಿದ್ದೀವಿ, ಇಂದೂ ಮಾಡ್ತೀವಿ, ಮುಂದೂ ಮಾಡ್ತೀವಿ. ಇಲ್ಲ, ನನಗೆ ನಾನು ಹೇಳ್ದಂಗೆ ನನ್ನ ಹತ್ರ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ನೀವು ಕೊಟ್ಟರೆ ಐ ಕ್ಯಾನ್ ಕಮೆಂಟ್ ಆನ್ ದಟ್. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಪ್ರಿಯಾಂಕ್ ಖರ್ಗೆ ಅವರು ಒಂದು ರೀತಿಯಲ್ಲಿ, ಅದರಲ್ಲೂ ಕೂಡ ಕಾಂಗ್ರೆಸ್ನ ಹಲವು ನಾಯಕರು ಬಿಜೆಪಿಯವರು ಮಾಡ್ತಾ ಇರುವಂತಹ ಈ ಸಮಾವೇಶ, ಧರ್ಮಸ್ಥಳ ಚಲೋ, ಅಂದರೆ ಧರ್ಮದ ವಿಚಾರವಾಗಿ ಈ ಥರದ ಸೂಕ್ಷ್ಮ ವಿಚಾರಗಳಲ್ಲಿ ರಾಜಕೀಯ ಮಾಡುವಂಥದ್ದು, ರಾಜಕೀಯದ ಒಂದು ರೀತಿಯಲ್ಲಿ ಲಾಭ ಪಡೆಯುವಂಥದ್ದು ಬಿಜೆಪಿಯವ್ರಿಗೆ ಚೆನ್ನಾಗಿ ಗೊತ್ತಿದೆ ಅನ್ನುವಂಥ ರೀತಿಯಲ್ಲಿ ಒಬ್ಬೊಬ್ಬ ನಾಯಕರು ಕೂಡ ಅವರದೇ ರೀತಿಯಲ್ಲಿ ವ್ಯಂಗ್ಯವಾಡ್ತಾ ಇದ್ದಾರೆ, ಕೌಂಟರ್ಸ್ ಕೊಡ್ತಾ ಇದ್ದಾರೆ ಪ್ರತಿಪಕ್ಷ ಬಿಜೆಪಿಗೆ. ಅದರಲ್ಲೂ ಕೂಡ ಬಹಳಷ್ಟು ಚರ್ಚೆ ಆದಂಥದ್ದು ನಿನ್ನೆಯ ಲಕ್ಷಗಟ್ಟಲೆ ಜನರನ್ನು ಸೇರಿಸಿ ಸಮಾವೇಶ ಮಾಡಿದ್ದು, ಅದಾದ ನಂತರ ಸೌಜನ್ಯ ಮನೆಗೆ ಭೇಟಿ ನೀಡಿದ್ದು. ಹೀಗಾಗಿ ಕಾಂಗ್ರೆಸ್ನ ಹಲವು ನಾಯಕರು ಈ ರೀತಿಯಾಗಿ ಬಿಜೆಪಿಯವರಿಗೆ ಕೌಂಟರ್ ಕೊಡ್ತಾ ಇದ್ದಾರೆ.